ಹಾಯ್ ಫ್ರೆಂಡ್ಸ್, ಸಮೋಸಾ ಮೋಮೋಸ್ ಸಾಂಬಾರ್ ಸೂಪ್ ಮಾಡುವ ಇವತ್ತು. ಮಕ್ಕಳಿಗೆ ಕ್ವಿಕ್ಕಾಗಿ ಇದನ್ನು ನಾವು ಮಾಡ್ಕೊಳ್ಬಹುದು. ಎಣ್ಣೆಯಲ್ಲಿ ಫ್ರೈ ಮಾಡದೇ ಮಾಡುವಂತಹ ಸಮೋಸಾ ಸೂಪ್ ಇದು. ನಿಮ್ಗೆ ಇಷ್ಟ ಆಗ್ತದೆ ಅಂತ ಎಣಿಸಿದ್ದೇನೆ. ಈ ಹೊಸ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಲಿಕ್ಕೆ ಮರಿಬೇಡಿ. ಬಲ್ಲಾಲ್ಸ್ ಕ್ಯಾಬೋಸನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇರುವವರಾದರೆ ಸಬ್ಸ್ಕ್ರೈಬ್ ಮಾಡಿ, ಸೈಡಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಪ್ಲೀಸ್. ಒಂದು ಬೌಲ್ನಷ್ಟು ನೆನೆಸಿಟ್ಟ ಹೆಸರುಬೇಳೆಯನ್ನು ಪ್ರೆಷರ್ ಕುಕ್ಕರಿಗೆ ಹಾಕ್ತಾ ಇದ್ದೇನೆ. ಚೆನ್ನಾಗಿ ತೊಳೆದು ಆ್ಯಡ್ ಮಾಡಿದ್ದೇನೆ. ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು 2 ವಿಸಿಲನ್ನು ಇಟ್ಟು ಇದನ್ನು ಬೇಯಿಸುವ ಮೀಡಿಯಮ್ ಫ್ಲೇಮಲ್ಲಿ. ಈಗ ಒಂದು ದೊಡ್ಡ ಮಿಕ್ಸಿಂಗ್ ಬೌಲಿಗೆ 1 ಬೌಲ್ನಷ್ಟು ಗೋಧಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನು ಕಲಿಸ್ಕೊಂಡು 5 ರಿಂದ 10 ನಿಮಿಷ ರೆಸ್ಟ್ ಮಾಡಲಿಕ್ಕೆ ಇಡುವ. ಬೇಯಿಸಿದ ಒಂದು ಬಟಾಟೆಯನ್ನು ಒಂದು ಬೌಲಿಗೆ ಹಾಕ್ಕೊಂಡು ಒಂದು ಲೋಟದ ಸಹಾಯದಿಂದ ಅದನ್ನು ಸ್ಮ್ಯಾಶ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಕರಿಬೇವು ಕೈಯಲ್ಲೇ ಮುರ್ಕೊಂಡು ಹಾಕ್ಕೊಳ್ಳಿ, ಫ್ಲೇವರ್ ಅರೋಮಾ ಚೆನ್ನಾಗಿರ್ತದೆ. ಒಂದು ಮೀಡಿಯಮ್ ಸೈಜ್ನ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅರ್ಧ ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಮೆಣಸಿನ ಪುಡಿ ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡರ್ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು. ಬಟಾಟೆಯನ್ನು ಬೇಯಿಸುವಾಗ ಉಪ್ಪು ಹಾಕಿದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಅರ್ಧ ಟೇಬಲ್ ಸ್ಪೂನ್ನಷ್ಟು ಅರಶಿನ ಪುಡಿ ಹಾಗೂ 1 ಟೇಬಲ್ ಸ್ಪೂನ್ನಷ್ಟು ಲಿಂಬೆಹಣ್ಣು ಅಂದರೆ ಅರ್ಧ ಲಿಂಬೆ ಹಣ್ಣಿನ ರಸವನ್ನು ಹಾಕಿ ಈ ಮಿಶ್ರಣವನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಇದು ನಮ್ಮ ಸ್ಟಫಿಂಗ್. ಈಗ ಚಪಾತಿ ಹಿಟ್ಟಿನಿಂದ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿ ಪೂರಿ ಆಕಾರದಲ್ಲಿ ಇದನ್ನು ಲಟ್ಟಿಸ್ಕೊಳ್ಳುವ. ಒಣಗಿದ ಹಿಟ್ಟನ್ನು ಹಾಕ್ಕೊಂಡು ನಾವು ಪೂರಿಯನ್ನು ಯಾವ ಥರ ಎಷ್ಟು ದೊಡ್ಡ ಗಾತ್ರದಲ್ಲಿ ಲಟ್ಟಿಸ್ಕೊಳ್ತೇವೆ ಅದೇ ಗಾತ್ರದಲ್ಲಿ ಇದನ್ನು ಲಟ್ಟಿಸ್ಕೊಳ್ಬೇಕು. ಸ್ಟಫಿಂಗ್ ಆಲ್ರೆಡಿ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೇವೆ. ಒಗ್ಗರಣೆ ಏನು ಹಾಕಲಿಲ್ಲ ಸಮೋಸದ ಸ್ಟಫಿಂಗಿಗೆ. ಎಸ್, ಬಟಾಟೆಯ ಮಿಶ್ರಣ ಆಲ್ರೆಡಿ ರೆಡಿಯಾಗಿದೆ ನೋಡಿ. ಈ ಥರ ಮಾಡಿಕೊಂಡೆ. ಈಗ ಬಟಾಟೆಯ ಮಿಶ್ರಣದಿಂದ ಒಂದು ಲಿಂಬೆ ಗಾತ್ರದ ಬಾಲ್ಗಳನ್ನು ಮಾಡಿ ಅದರ ಒಳಗಿಟ್ಟಿದ್ದೇನೆ ನೋಡಿ. ಎಡ್ಜ್ಗಳನ್ನು ಸ್ವಲ್ಪ ನೀರನ್ನು ಹಾಕ್ಕೊಂಡು ವೆಟ್ ಮಾಡಿಕೊಳ್ಳುವ. ಎಡ್ಜಸನ್ನು ಸೀಲ್ ಮಾಡಲಿಕ್ಕೆ ಈಸಿ ಆಗ್ತದೆ. ಈಗ ನಾನು ಇದನ್ನು ಮೋಮೋಸ್ನ ಆ ಶೇಪಲ್ಲಿ ಫೋಲ್ಡ್ ಮಾಡ್ತೇನೆ ನೋಡಿ. ಈ ಥರ ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಸಪೋಸ್ ಆಗಲಿಲ್ಲ ಅಂತ ಹೇಳಿದರೆ ನಿಮಗೆ ಯಾವ ಥರ ಇದನ್ನು ಸೀಲ್ ಮಾಡಲಿಕ್ಕಾಗ್ತದೆ ಆ ಥರ ಸೀಲ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಎಸ್, ಈ ಥರ ರೆಡಿಯಾಗಿದೆ ನೋಡಿ. ಎಲ್ಲವನ್ನು ನಾನು ರೆಡಿ ಮಾಡಿಟ್ಕೊಳ್ತೇನೆ. ಈಗ ಒಂದು ಬಿಸಿಯಾದ ಪ್ಯಾನಿಗೆ ಒಂದು ಅರ್ಧ ಬೌಲ್ನಷ್ಟು ತೆಂಗಿನೆಣ್ಣೆ, 1 ಟೇಬಲ್ ಸ್ಪೂನ್ ಬಡ ಸೊಪ್ಪು, ಹೋಲ್ ಸ್ಪೈಸಸ್ ಚಕ್ಕೆ, ಲವಂಗ ಹಾಗೂ ಜಾವಿತ್ರಿಯನ್ನು ಹಾಕಿದೆ, 2 ಕಾಯಿಮೆಣಸು, ಸ್ವಲ್ಪ ಕರಿಬೇವು, 1 ಈರುಳ್ಳಿ, 1 ಟೊಮೆಟೊ. ಇದನ್ನು ಈ ಬಿಸಿಯಾದ ಪ್ಯಾನಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ, ಹುರ್ಕೊಳ್ತಾ ಇದ್ದೇನೆ. ತೆಂಗಿನೆಣ್ಣೆ ಒಳ್ಳೆ ಫ್ಲೇವರನ್ನು ಆ್ಯಡ್ ಮಾಡ್ತದೆ. ಇಲ್ಲ ಹೇಳುವವರು ಯಾವುದೇ ವೆಜಿಟೇಬಲ್ ಆಯಿಲನ್ನು ಯೂಸ್ ಮಾಡ್ಕೊಳ್ಬಹುದು. ತುಪ್ಪ ಅಥವಾ ಬೆಣ್ಣೆಯನ್ನು ಸಹ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಟೊಮೆಟೊ ಸಾಫ್ಟ್ ಆಗಲಿ ಅಂತ ಅರ್ಧ ಟೇಬಲ್ ಸ್ಪೂನ್ನಷ್ಟು ಅರಿಶಿನ, ಅರ್ಧ ಟೇಬಲ್ ಸ್ಪೂನ್ನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿದೆ ನೋಡಿ. 5 ನಿಮಿಷ ಬೆಂದ ನಂತರ ಅದು ಸಾಫ್ಟ್ ಆಗಿದೆ. ಈಗ ನಾನು 2 ವಿಸಿಲಿಟ್ಟು ಬೇಯಿಸಿದಂತಹ ಹೆಸರು ಬೇಳೆಯನ್ನು ಹಾಕಿದೆ. ಕನ್ಸಿಸ್ಟೆನ್ಸಿಯನ್ನು ಅಡ್ಜಸ್ಟ್ ಮಾಡಲಿಕ್ಕೆ ನೀರನ್ನು ಹಾಕ್ಕೊಳ್ಳುವ. ಈ ಥರ ನಾವು ಸಾಂಬಾರನ್ನು ಮಾಡಿ ರೈಸ್ ಜೊತೆನೂ ಸರ್ವ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಹೆಸರು ಬೇಳೆ ಇಷ್ಟೇ ಬೆಂದರೆ ಪರ್ಫೆಕ್ಟ್ ಆಗಿರ್ತದೆ, ಜಾಸ್ತಿ ಬೇಯಿಸಲಿಕ್ಕೆ ಹೋಗಬೇಡಿ. ಉಪ್ಪನ್ನು ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೇನೆ ನಾನು. ನಂತರ ಸಾಂಬಾರ್ ಪೌಡರ್ 2 ಟೇಬಲ್ ಸ್ಪೂನಷ್ಟು ಹಾಕಿದ್ದೇನೆ. ಸಾಂಬಾರ್ ಪೌಡರ್ ಯಾವ ಥರ ಮಾಡೋದು ಅಂತ ಹೇಳುವ ವಿಡಿಯೋವನ್ನು ನಾನು ಆಲ್ರೆಡಿ ಶೇರ್ ಮಾಡಿದ್ದೇನೆ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೇನೆ ಫ್ರೆಂಡ್ಸ್. ಕನ್ಸಿಸ್ಟೆನ್ಸಿಯು ಪರ್ಫೆಕ್ಟ್ ಆಗಿದೆ ನೋಡಿ, ಕಲರು ಅಮೇಝಿಂಗ್ ಆಗಿ ಬಂದಿದೆ. ಈಗ ನಾವು ರೆಡಿ ಮಾಡಿಟ್ಟ ಸಮೋಸಾ ಮೋಮೋಸನ್ನು ಅದರಲ್ಲಿ ಡ್ರಾಪ್ ಮಾಡುವ. 1-2 ನಿಮಿಷ ಬಿಟ್ಟು ತಿರುವಿ ಹಾಕ್ಕೊಳ್ಳುವ. ಮೇಲಿನ ಪೋರ್ಷನ್ನು ಸರಿಯಾಗಿ ಕುಕ್ ಆಗ್ತದೆ. ಎಸ್, ನಂತರ ಮೇಲಿನಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ. 2 ಸೈಡ್ ಬೆಂದ ನಂತರ ಫ್ಲೇಮನ್ನು ಆಫ್ ಮಾಡಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ. 1 ಟೇಬಲ್ ಸ್ಪೂನ್ ತುಪ್ಪವನ್ನು ಮೇಲಿನಿಂದ ಹಾಕ್ಕೊಳ್ಳುವ. ಫ್ಲೇವರ್ ಅಮೇಝಿಂಗ್ ಆಗಿರ್ತದೆ ಫ್ರೆಂಡ್ಸ್. ಎಸ್, ನಾನು ಶ್ಯೂರ್ ಇದ್ದೇನೆ ನಿಮಗೆ ಈ ಹೊಸ ರೆಸಿಪಿ ಖಂಡಿತವಾಗಿಯೂ ಇಷ್ಟ ಆಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.